ಮನೆಗಳಲ್ಲಿ ಸಮೀಕ್ಷೆ ಪ್ರಾರಂಭ ಆಗ್ತಾ ಇದೆ. ನನ್ನ ಮನೆಯಲ್ಲೂ ಕೂಡ ಇವತ್ತು ಮಾಡಿದ್ದಾರೆ. ನಾನು ಕೂಡ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇನೆ. ನಾನು ಹಳ್ಳಿಯಿಂದ ಬಂದು ಇಲ್ಲಿ ವಾಸ ಇದ್ದರೂ ಕೂಡ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಎಲ್ಲ ತೆಗೆದುಕೊಂಡಿದ್ದಾರೆ. ಸೊ ನಾನು ಎಲ್ಲ ಸಾರ್ವಜನಿಕರಿಗೆ ಮನವಿ ಮಾಡೋದು, ದಯವಿಟ್ಟು ತಾಳ್ಮೆಯಿಂದ ನಿಮ್ಮ ಮಾಹಿತಿಯನ್ನು ಒದಗಿಸ್ಕೊಟ್ರೆ ಮುಂದಿನ ಪೀಳಿಗೆಗೆ, ಸಮಾಜಕ್ಕೆ, ಎಲ್ಲ ವರ್ಗದವ್ರಿಗೂ ನ್ಯಾಯ ಕೊಟ್ಟಂಗೆ ಆಗ್ತದೆ. ದಯವಿಟ್ಟು ಈ ಒಂದು ಸಮೀಕ್ಷೆ ಏನಿದೆ, ಹಿಂದುಳಿದ ವರ್ಗದವರು ಮಾಡ್ತಾರಂಥ ಸಮೀಕ್ಷೆ, ಎಲ್ಲ ಜಾತಿ ಎಲ್ಲ ಧರ್ಮದವರು ಕೂಡ ನೀವು ಸಮೀಕ್ಷೆಯಲ್ಲಿ ಕೊಟ್ಟು ನಿಮ್ಮ ಗುರುತನ್ನು ಮಾಡ್ಕೊಳ್ಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಅವರು ಮಾಡಬೇಕಾಗಿತ್ತು. ನಾನು ನೋಡಿದೆ, ಇವತ್ತೇ ನನ್ನ ಫಾರಮ್ಮನ್ನು ನೋಡಿದ್ದು, ನನಗೆ ಆ ಕ್ವಶನ್ಸು ನಾನು ಕೇಳಿದ್ದು ಭಾಳ ಜಾಸ್ತಿ ಕ್ವಶನ್ಸ್ ಇದೆ. ಅದಕ್ಕೆ ಅವ್ರಿಗೆ ಹೇಳಿದೆ ಸ್ವಲ್ಪ ಆದಷ್ಟು ಕಡಿಮೆ ಕೇಳ್ರಿ ಅಂತ. ಯಾರಿಗೂ ತಾಳ್ಮೆ ಇರುವುದಿಲ್ಲ. ಇದು ವಿಶೇಷವಾಗಿ ನಗರಗಳಲ್ಲಿ, ಹಳ್ಳಿಗಳಿಗೆ ಮಾತಾಡ್ಬೋದು. ಕೋಳಿ ಎಷ್ಟಿದೆ, ಚಿನ್ನ ಎಷ್ಟಿದೆ, ಮೇಕೆ ಎಷ್ಟಿದೆ, ಅವೆಲ್ಲ ಕೇಳ್ಕೊಂಡು ಕೂತ್ಕೊಂಡ್ರೆ ಹಳ್ಳಿಲಿ ಯಾರಿಗೂ ಪೇಷನ್ಸ್ ಇಲ್ಲ. ನನಗೆ ಕೇಳ್ತಾವ್ರೆ, ಇಲ್ಲಿ ನಾನು ಕೋಳಿ ಸಾಕೊಂಡಿದ್ದೀನ, ಇಲ್ಲಿ ನಮ್ಮೂರಲ್ಲಿ ಅದು ಬೇರೆ ವಿಚಾರ. ಒಂದು ಮನೆ ಮಾಡೋದಕ್ಕೆ ಗಂಟೆಗಟ್ಟಲೆ ತಗೊಂತ ಇದೆ. ಮತ್ತು ಸರ್ವರ್ ಸಮಸ್ಯೆಗಳು ಕೂಡ ನಿಗದಿತವಾಗಿ ಸಮಸ್ಯೆಗಳು ಇರಲಿ, ಅದನ್ನೆಲ್ಲ ರೆಕ್ಟಿಫೈ ಮಾಡ್ತಾರೆ. ಅದು ಅವ್ರ ಡ್ಯೂಟಿ. ಅದು ನಾನು ಸಾರ್ವಜನಿಕರಿಗೆ ಹೇಳೋದು, ಸಾರ್ವಜನಿಕರಿಗೆ, ಸಮಾಜದ ಎಲ್ಲ ಜನರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡೋದು, ಮನವಿ ಮಾಡ್ಕೊಳ್ಳೋದು, ಎಲ್ಲರೂ ಕೂಡ ಮಾಹಿತಿಯನ್ನು ಕೊಡಿ. ಇಲ್ಲ ಆಮೇಲೆ ಆನ್ಲೈನಲ್ಲೂ ಕೂಡ ನೀವು ಮಾಹಿತಿಯನ್ನು ಕೊಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಹೊರಗಡೆ ಇದ್ದವರು, ಹೊರಗಡೆ ರಾಜ್ಯದಲ್ಲಿ ಇದ್ದವರು, ಉದ್ಯೋಗಕ್ಕೆ ಹೋಗಿರೋರು ಎಲ್ಲರೂ ಕೂಡ ನೀವು ಕೂಡ ಆನ್ಲೈನಲ್ಲೂ ಕೂಡ ನಿಮಗೆ ಮಾಹಿತಿ ನಂಬರ್ ಕೊಟ್ಟಿರ್ತಾರೆ. ಅಲ್ಲೂ ಕೂಡ ನೀವು ಮಾಹಿತಿಯನ್ನು ಕೊಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಕೆಲವೊಂದು ಪರ್ಸನಲ್ ಕ್ವಶನ್ಸ್ಗಳಿತ್ತು, ಅಂದರೆ ಚಿನ್ನದ ವಿಚಾರ ಅಥವಾ ಕುಲಕಸುಬಿನಿಂದ ಬಂದಂತಹ ಒಂದಿಷ್ಟು ರೋಗ, ಆ ಥರದ್ದು ಕ್ವಶನ್ಸ್ಗಳು ಒಂದಿಷ್ಟು ಆಭಾಸ ಅನ್ನಿಸೋದ್ರ ಜೊತೆಗೆ ಅದನ್ನು ಕೊಡಬೇಕಾ ಅನ್ನುವಂತಹದ್ದು ಸಾರ್ವಜನಿಕರಿಗೆ ಒಂದು ಪ್ರಶ್ನೆ ಇರ್ಬೋದು. ಅದಕ್ಕೆ ಕೋರ್ಟ್ ಅವ್ರು ಹೇಳಿದ್ದಾರೆ, ಯಾರಿಗೂ ಬಲವಂತ ಮಾಡಬೇಡಿ ಅಂತ ಹೇಳಿದ್ದಾರೆ. ಕೋರ್ಟ್ ಅವರು ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡೆ ಕೋರ್ಟ್ ಅವರು ಕೊಟ್ಟಿದ್ದಾರೆ. ಅವ್ರು ಕೇಳೋದು ಕೇಳ್ತಾರೆ. ನಾನೇ ಹೇಳಿಲ್ಲ ಇವೆಲ್ಲ ನಾನು ಕೇಳಬೇಡಪ್ಪ ಅಂತ ಹೇಳಿ, ಉದ್ಭವಿಸೋದಿಲ್ಲ ಅಂತ ಹೇಳಿ, ನಾನು ಕೊಡೋದಿಲ್ಲ ಅಂತ ಹೇಳಿ, ಅಷ್ಟೇ. ಏನು ಕೊಡಬೇಕು ಅಷ್ಟು ಮಾತ್ರ ಹೇಳಿ. ಅವ್ರಿಗೂ ನಾನು ಹೇಳಿದ್ದೇನೆ, ಇವೆಲ್ಲ ಸುಮ್ಮನೆ ಬೆಂಗಳೂರು ನಗರದಲ್ಲಿ ಮಾಡಬೇಕಾದ್ರೆ ಸೂಕ್ಷ್ಮತೆಯಿಂದ ಇರಬೇಕು ಅಂತ. ತುಂಬ ಜನ ನಿರಾಕರಣೆ ಮಾಡ್ತಿದ್ದಾರೆ ಮಾಹಿತಿ ಕೊಡಲಿಕ್ಕೆ. ನಾವೇ ಕೊಡಬೇಕು, ಯಾಕೆ ಸರ್ವೆ ನಾವು ಭಾಗವಹಿಸಬೇಕು ಅಂತ ಪ್ರಶ್ನೆ ಉದ್ಭವಿಸ್ತೇವೆ. ನಾವು ತಿಳುವಳಿಕೆ ಕೊಡಬೇಕಾದ್ದು ನಮ್ಮ ಕರ್ತವ್ಯ, ನಾವು ಮಾಡ್ತೀವಿ. ಮನೆಗಳಲ್ಲಿ ಸಮೀಕ್ಷೆ ಪ್ರಾರಂಭ ಆಗ್ತಾ ಇದೆ. ನನ್ನ ಮನೆಯಲ್ಲೂ ಕೂಡ ಇವತ್ತು ಮಾಡಿದ್ದಾರೆ. ನಾನು ಕೂಡ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇನೆ. ನಾನು ಹಳ್ಳಿಯಿಂದ ಬಂದು ಇಲ್ಲಿ ವಾಸ ಇದ್ದರೂ ಕೂಡ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಎಲ್ಲ ತೆಗೆದುಕೊಂಡಿದ್ದಾರೆ. ಸೊ ನಾನು ಎಲ್ಲ ಸಾರ್ವಜನಿಕರಿಗೆ ಮನವಿ ಮಾಡೋದು, ದಯವಿಟ್ಟು ತಾಳ್ಮೆಯಿಂದ ನಿಮ್ಮ ಮಾಹಿತಿಯನ್ನು ಒದಗಿಸ್ಕೊಟ್ರೆ ಮುಂದಿನ ಪೀಳಿಗೆಗೆ, ಸಮಾಜಕ್ಕೆ, ಎಲ್ಲ ವರ್ಗದವ್ರಿಗೂ ನ್ಯಾಯ ಕೊಟ್ಟಂಗೆ ಆಗ್ತದೆ. ದಯವಿಟ್ಟು ಈ ಒಂದು ಸಮೀಕ್ಷೆ ಏನಿದೆ, ಹಿಂದುಳಿದ ವರ್ಗದವರು ಮಾಡ್ತಾರಂಥ ಸಮೀಕ್ಷೆ, ಎಲ್ಲ ಜಾತಿ ಎಲ್ಲ ಧರ್ಮದವರು ಕೂಡ ನೀವು ಸಮೀಕ್ಷೆಯಲ್ಲಿ ಕೊಟ್ಟು ನಿಮ್ಮ ಗುರುತನ್ನು ಮಾಡ್ಕೊಳ್ಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಅವರು ಮಾಡಬೇಕಾಗಿತ್ತು. ನಾನು ನೋಡಿದೆ, ಇವತ್ತೇ ನನ್ನ ಫಾರಮ್ಮನ್ನು ನೋಡಿದ್ದು, ನನಗೆ ಆ ಕ್ವಶನ್ಸು ನಾನು ಕೇಳಿದ್ದು ಭಾಳ ಜಾಸ್ತಿ ಕ್ವಶನ್ಸ್ ಇದೆ. ಅದಕ್ಕೆ ಅವ್ರಿಗೆ ಹೇಳಿದೆ ಸ್ವಲ್ಪ ಆದಷ್ಟು ಕಡಿಮೆ ಕೇಳ್ರಿ ಅಂತ. ಯಾರಿಗೂ ತಾಳ್ಮೆ ಇರುವುದಿಲ್ಲ. ಇದು ವಿಶೇಷವಾಗಿ ನಗರಗಳಲ್ಲಿ, ಹಳ್ಳಿಗಳಿಗೆ ಮಾತಾಡ್ಬೋದು. ಕೋಳಿ ಎಷ್ಟಿದೆ, ಚಿನ್ನ ಎಷ್ಟಿದೆ, ಮೇಕೆ ಎಷ್ಟಿದೆ, ಅವೆಲ್ಲ ಕೇಳ್ಕೊಂಡು ಕೂತ್ಕೊಂಡ್ರೆ ಹಳ್ಳಿಲಿ ಯಾರಿಗೂ ಪೇಷನ್ಸ್ ಇಲ್ಲ. ನನಗೆ ಕೇಳ್ತಾವ್ರೆ, ಇಲ್ಲಿ ನಾನು ಕೋಳಿ ಸಾಕೊಂಡಿದ್ದೀನ, ಇಲ್ಲಿ ನಮ್ಮೂರಲ್ಲಿ ಅದು ಬೇರೆ ವಿಚಾರ. ಒಂದು ಮನೆ ಮಾಡೋದಕ್ಕೆ ಗಂಟೆಗಟ್ಟಲೆ ತಗೊಂತ ಇದೆ. ಮತ್ತು ಸರ್ವರ್ ಸಮಸ್ಯೆಗಳು ಕೂಡ ನಿಗದಿತವಾಗಿ ಸಮಸ್ಯೆಗಳು ಇರಲಿ, ಅದನ್ನೆಲ್ಲ ರೆಕ್ಟಿಫೈ ಮಾಡ್ತಾರೆ. ಅದು ಅವ್ರ ಡ್ಯೂಟಿ. ಅದು ನಾನು ಸಾರ್ವಜನಿಕರಿಗೆ ಹೇಳೋದು, ಸಾರ್ವಜನಿಕರಿಗೆ, ಸಮಾಜದ ಎಲ್ಲ ಜನರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡೋದು, ಮನವಿ ಮಾಡ್ಕೊಳ್ಳೋದು, ಎಲ್ಲರೂ ಕೂಡ ಮಾಹಿತಿಯನ್ನು ಕೊಡಿ. ಇಲ್ಲ ಆಮೇಲೆ ಆನ್ಲೈನಲ್ಲೂ ಕೂಡ ನೀವು ಮಾಹಿತಿಯನ್ನು ಕೊಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಹೊರಗಡೆ ಇದ್ದವರು, ಹೊರಗಡೆ ರಾಜ್ಯದಲ್ಲಿ ಇದ್ದವರು, ಉದ್ಯೋಗಕ್ಕೆ ಹೋಗಿರೋರು ಎಲ್ಲರೂ ಕೂಡ
ನೀವು ಕೂಡ ಆನ್ಲೈನಲ್ಲೂ ಕೂಡ ನಿಮಗೆ ಮಾಹಿತಿ ನಂಬರ್ ಕೊಟ್ಟಿರ್ತಾರೆ, ಅಲ್ಲೂ ಕೂಡ ನೀವು ಮಾಹಿತಿಯನ್ನು ಕೊಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಸರ್, ಈಗ ಕೆಲವೊಂದು ಪರ್ಸನಲ್ ಕ್ವಶನ್ಸ್ಗಳಿತ್ತು, ಅಂದ್ರೆ ಚಿನ್ನದ ವಿಚಾರ ಅಥವಾ ಕುಲಕಸುಬಿನಿಂದ ಬಂದಂತಹ ಒಂದಿಷ್ಟು ರೋಗ, ಆ ಥರದ್ದು ಕ್ವಶನ್ಸ್ಗಳು ಒಂದಿಷ್ಟು ಆಭಾಸ ಅನಿಸೋದ್ರ ಜೊತೆಗೆ ಅದನ್ನು ಕೊಡ್ಬೇಕಾ ಅನ್ನುವಂತಹದ್ದು ಸಾರ್ವಜನಿಕರಿಗೆ ಒಂದು ಪ್ರಶ್ನೆ ಇರ್ಬೋದು. ಅದಕ್ಕೆ ಕೋರ್ಟ್ ಅವ್ರು ಹೇಳಿದ್ದಾರೆ, ಯಾರಿಗೂ ಬಲವಂತ ಮಾಡಬೇಡಿ ಅಂತ ಹೇಳಿದ್ದಾರೆ. ಕೋರ್ಟ್ ಅವರು ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡೆ ಕೋರ್ಟ್ ಅವರು ಕೊಟ್ಟಿದ್ದಾರೆ. ಅವ್ರು ಕೇಳ್ತಾರೆ, ನಾನೇ ಹೇಳಿಲ್ಲ ಇವೆಲ್ಲ ನಾನು ಕೇಳಬೇಡಪ್ಪ ಅಂತ ಹೇಳಿ, ಉದ್ಭವಿಸೋದಿಲ್ಲ ಅಂತ ಹೇಳಿ, ನಾನು ಕೊಡೋದಿಲ್ಲ ಅಂತ ಹೇಳಿ, ಅಷ್ಟೇ. ಏನು ಕೊಡಬೇಕು ಅಷ್ಟು ಮಾತ್ರ ಹೇಳಿ. ಅವ್ರಿಗೂ ನಾನು ಹೇಳಿದ್ದೀನಿ, ಇವೆಲ್ಲ ಸುಮ್ಮನೆ ಬೆಂಗಳೂರು ನಗರದಲ್ಲಿ ಮಾಡಬೇಕಾದ್ರೆ ಸೂಕ್ಷ್ಮತೆಯಿಂದ ಇರಬೇಕು ಅಂತ. ಸುಪ್ರೀಂ ಕೋರ್ಟ್ಗೆ ನಾವು ತುಂಬಾ ಜನ ನಿರಾಕರಣೆ ಮಾಡ್ತಿದ್ದಾರೆ ಮಾಹಿತಿ ಕೊಡ್ಲಿಕ್ಕೆ, ನಾವೇ ಕೊಡಬೇಕು, ಯಾಕೆ ಸರ್ವೆ ನಾವು ಭಾಗವಹಿಸಬೇಕು ಅಂತ ಪ್ರಶ್ನೆ ಉದ್ಭವಿಸ್ತೇವೆ. ನಾವು ತಿಳುವಳಿಕೆ ಕೊಡಬೇಕಾದ್ದು ನಮ್ಮ ಕರ್ತವ್ಯ, ನಾವು ಮಾಡ್ತೀವಿ. ಸರ್, ಆಮೇಲೆ ಮನೆಗಳಲ್ಲಿ ಸಮೀಕ್ಷೆ ಪ್ರಾರಂಭ ಆಗ್ತಾ ಇದೆ. ನನ್ನ ಮನೆಯಲ್ಲೂ ಕೂಡ ಇವತ್ತು ಮಾಡಿದ್ದಾರೆ. ನಾನು ಕೂಡ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇನೆ. ನಾನು ಹಳ್ಳಿಯಿಂದ ಬಂದು ಇಲ್ಲಿ ವಾಸ ಇದ್ದರೂ ಕೂಡ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇನೆ, ಎಲ್ಲ ತೆಗೆದುಕೊಂಡಿದ್ದಾರೆ. ಸೊ ನಾನು ಎಲ್ಲ ಸಾರ್ವಜನಿಕರಿಗೆ ಮನವಿ ಮಾಡೋದು, ದಯವಿಟ್ಟು ತಾಳ್ಮೆಯಿಂದ ನಿಮ್ಮ ಮಾಹಿತಿಯನ್ನು ಒದಗಿಸ್ಕೊಟ್ರೆ ಮುಂದಿನ ಪೀಳಿಗೆಗೆ, ಸಮಾಜಕ್ಕೆ, ಎಲ್ಲ ವರ್ಗದವ್ರಿಗೂ ನ್ಯಾಯ ಕೊಟ್ಟಂಗೆ ಆಗ್ತದೆ. ದಯವಿಟ್ಟು ಈ ಒಂದು ಸಮೀಕ್ಷೆ ಏನಿದೆ, ಹಿಂದುಳಿದ ವರ್ಗದವರು ಮಾಡ್ತಾರಂಥ ಸಮೀಕ್ಷೆ, ಎಲ್ಲ ಜಾತಿ ಎಲ್ಲ ಧರ್ಮದವರು ಕೂಡ ನೀವು ಸಮೀಕ್ಷೆಯಲ್ಲಿ ಕೊಟ್ಟು ನಿಮ್ಮ ಗುರುತನ್ನು ಮಾಡ್ಕೊಳ್ಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಸರ್, ಹೆಚ್ಚು ಕ್ವಶನ್ ಇತ್ತು, ಅದು ಸರಳೀಕರಣವಾಗಿಲ್ಲ. ಸರಳೀಕರಣ ಮಾಡಬೇಕು ಅನ್ನೋಂಥದ್ದು ಅವರು ಮಾಡಬೇಕಾಗಿತ್ತು. ನಾನು ನೋಡಿದೆ, ಇವತ್ತೇ ನನ್ನ ಫಾರಮ್ನು ನೋಡಿದ್ದು, ನನಗೆ ಆ ಕ್ವಶನ್ಸು ನಾನು ಕೇಳಿದ್ದು ಭಾಳ ಜಾಸ್ತಿ ಕ್ವಶನ್ಸ್ ಇದೆ. ಅದಕ್ಕೆ ಅವ್ರಿಗೆ ಹೇಳಿದೆ ಸ್ವಲ್ಪ ಆದಷ್ಟು ಕಡಿಮೆ ಕೇಳ್ರಿ ಅಂತ. ಯಾರಿಗೂ ತಾಳ್ಮೆ ಇರುವುದಿಲ್ಲ. ಇದು ವಿಶೇಷವಾಗಿ ನಗರಗಳಲ್ಲಿ, ಹಳ್ಳಿಗಳಲ್ಲಿ ಮಾತಾಡ್ಬೋದು. ಕೋಳಿ ಎಷ್ಟಿದೆ, ಚಿನ್ನ ಎಷ್ಟಿದೆ, ಮೇಕೆ ಎಷ್ಟಿದೆ, ಅವೆಲ್ಲ ಕೇಳ್ಕೊಂಡು ಕೂತ್ಕೊಂಡ್ರೆ ಹಳ್ಳಿಲಿ ಯಾರಿಗೂ ಪೇಷನ್ಸ್ ಇಲ್ಲ. ನನಗೆ ಕೇಳ್ತಾವ್ರೆ, ಇಲ್ಲಿ ನಾನು ಕೋಳಿ ಸಾಕೊಂಡಿದ್ದೀನ, ಇಲ್ಲಿ ನಮ್ಮೂರಲ್ಲಿ ಅದು ಬೇರೆ ವಿಚಾರ. ಒಂದು ಮನೆ ಮಾಡೋದಕ್ಕೆ ಗಂಟೆಗಟ್ಟಲೆ ತಗೊಂತ ಇದೆ, ಮತ್ತೆ ಸರ್ವರ್ ಸಮಸ್ಯೆಗಳು ಕೂಡ ನಿಗದಿತವಾಗಿ ಸಮೀಕ್ಷೆಗಳು ಇರಲಿ, ಅದನ್ನೆಲ್ಲ ರೆಕ್ಟಿಫೈ ಮಾಡ್ತಾರೆ, ಅದು ಅವ್ರ ಡ್ಯೂಟಿ. ಅದು ನಾನು ಸಾರ್ವಜನಿಕರಿಗೆ ಹೇಳೋದು, ಸಾರ್ವಜನಿಕರಿಗೆ, ಸಮಾಜದ ಎಲ್ಲ ಜನರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡೋದು, ಮನವಿ ಮಾಡ್ಕೊಳ್ಳೋದು, ಎಲ್ಲರೂ ಕೂಡ ಮಾಹಿತಿಯನ್ನು ಕೊಡಿ. ಇಲ್ಲ ಆಮೇಲೆ ಆನ್ಲೈನಲ್ಲೂ ಕೂಡ ನೀವು ಮಾಹಿತಿಯನ್ನು ಕೊಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಹೊರಗಡೆ ಇದ್ದವರು, ಹೊರಗಡೆ ರಾಜ್ಯದಲ್ಲಿ ಇದ್ದವರು, ಉದ್ಯೋಗಕ್ಕೆ ಹೋಗಿರೋರು ಎಲ್ಲರೂ ಕೂಡ ನೀವು ಕೂಡ ಆನ್ಲೈನಲ್ಲೂ ಕೂಡ ನಿಮಗೆ ಮಾಹಿತಿ ನಂಬರ್ ಕೊಟ್ಟಿರ್ತಾರೆ, ಅಲ್ಲೂ ಕೂಡ ನೀವು ಮಾಹಿತಿಯನ್ನು ಕೊಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಸರ್, ಈಗ ಕೆಲವೊಂದು ಪರ್ಸನಲ್ ಕ್ವಶನ್ಸ್ಗಳಿತ್ತು, ಅಂದ್ರೆ ಚಿನ್ನದ ವಿಚಾರ ಅಥವಾ ಕುಲಕಸುಬಿನಿಂದ ಬಂದಂತಹ ಒಂದಿಷ್ಟು ರೋಗ, ಆ ಥರದ್ದು ಕ್ವಶನ್ಸ್ಗಳು ಒಂದಿಷ್ಟು ಆಭಾಸ ಅನಿಸೋದ್ರ ಜೊತೆಗೆ ಅದನ್ನು ಕೊಡ್ಬೇಕಾ ಅನ್ನುವಂತಹದ್ದು ಸಾರ್ವಜನಿಕರಿಗೆ ಒಂದು ಪ್ರಶ್ನೆ ಇರ್ಬೋದು. ಅದಕ್ಕೆ ಕೋರ್ಟ್ ಅವ್ರು ಹೇಳಿದ್ದಾರೆ, ಯಾರಿಗೂ ಬಲವಂತ ಮಾಡಬೇಡಿ ಅಂತ ಹೇಳಿದ್ದಾರೆ. ಕೋರ್ಟ್ ಅವರು ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡೆ ಕೋರ್ಟ್ ಅವರು ಕೊಟ್ಟಿದ್ದಾರೆ. ಅವ್ರು ಕೇಳ್ತಾರೆ, ನಾನೇ ಹೇಳಿಲ್ಲ ಇವೆಲ್ಲ ನಾನು ಕೇಳಬೇಡಪ್ಪ ಅಂತ ಹೇಳಿ, ಉದ್ಭವಿಸೋದಿಲ್ಲ ಅಂತ ಹೇಳಿ, ನಾನು ಕೊಡೋದಿಲ್ಲ ಅಂತ ಹೇಳಿ, ಅಷ್ಟೇ. ಏನು ಕೊಡಬೇಕು ಅಷ್ಟು ಮಾತ್ರ ಹೇಳಿ. ಅವ್ರಿಗೂ ನಾನು ಹೇಳಿದ್ದೀನಿ, ಇವೆಲ್ಲ ಸುಮ್ಮನೆ ಬೆಂಗಳೂರು ನಗರದಲ್ಲಿ ಮಾಡಬೇಕಾದ್ರೆ ಸೂಕ್ಷ್ಮತೆಯಿಂದ ಇರಬೇಕು ಅಂತ. ಸುಪ್ರೀಂ ಕೋರ್ಟ್ಗೆ ನಾವು ತುಂಬಾ ಜನ ನಿರಾಕರಣೆ ಮಾಡ್ತಿದ್ದಾರೆ ಮಾಹಿತಿ ಕೊಡ್ಲಿಕ್ಕೆ, ನಾವೇ ಕೊಡಬೇಕು, ಯಾಕೆ ಸರ್ವೆ ನಾವು ಭಾಗವಹಿಸಬೇಕು ಅಂತ ಪ್ರಶ್ನೆ ಉದ್ಭವಿಸ್ತೇವೆ. ನಾವು ತಿಳುವಳಿಕೆ ಕೊಡಬೇಕಾದ್ದು ನಮ್ಮ ಕರ್ತವ್ಯ, ನಾವು ಮಾಡ್ತೀವಿ. ಸರ್, ಆಮೇಲೆ